ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ ಇದ್ದ ಪವರ್ ಅನ್ನ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಐತೆ ಅಂತ ನಿಮಗೆ ಎಲ್ಲರಿಗೂ ಗುರ್ತ ಇರ್ಬೋದು, ಬಟ್ ಎಷ್ಟು ರೊಕ್ಕ ಐತೆ ಅಂತ ಗುರ್ತಿಲ್ಲ. ಮತ್ತ ಸ್ಟಾಕ್ ಮಾರ್ಕೆಟ್ನಾಗ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೋಟ್ಯಾಧಿಪತಿ ಆಗ್ಬೋದೇನಂತ ಎಲ್ಲರಿಗೂ ಕ್ವಶನ್ ಇರ್ತೈತಿ. ಅದರ ಆನ್ಸರ್ ಏನಂದ್ರೆ ವೀಕ್ಷಕರೇ, ಹೌದ್ರಿ, ಒಬ್ಬ ಸಾಮಾನ್ಯ ವ್ಯಕ್ತಿನೂ ಸ್ಟಾಕ್ ಮಾರ್ಕೆಟ್ನಾಗ ಕೋಟ್ಯಾಧಿಪತಿ ಆಗ್ಬೋದು. ಹೆಂಗ್ ಆಗ್ಬೋದ ವೀಕ್ಷಕರೇ ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ನಾ ಒಂದು ಎಕ್ಸಾಂಪಲ್ ತಗೊಂಡೇನೆ. ಒಬ್ಬ ವ್ಯಕ್ತಿದ ಪರ್ ಮಂತ್ ಇನ್ಕಮ್ 10,000 ಐತಂತ ತಿಳ್ಕೊರಿ. 10,000 ಗಳಸಾವ್ ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟ್ನಾಗ ಕೋಟ್ಯಾಧಿಪತಿ ಆಗ್ಬೋದ. ಅದು ತಂದೆಲ್ಲ ಖರ್ಚನ್ನ ತೆಗೆದು ಉಳ್ದಿದ್ದು ರೊಕ್ಕದ್ಲೆ ತಿಳಿತ್ರಿ. ಈಗ ಬಾರಿ ವೀಕ್ಷಕರೇ, ನಾವ್ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಬ್ಬ ವ್ಯಕ್ತಿ ಇದಾನ, ಅವ ಪ್ರತಿ ತಿಂಗಳ 10,000 ರೂಪಾಯಿ ಗಳಿಸ್ತಾನ ಅಂತ ತಿಳ್ಕೊರಿ. ಎಲ್ರ ಪ್ರೈವೇಟ್ ಕಂಪ್ನಿನಾಗ ಎಲ್ರ ಕೆಲ್ಸಗಿದಾನ, ಒಂದು ಇನ್ಕಮ್ 10,000 ಐತಂತ ತಿಳ್ಕೊರಿ. ವೀಕ್ಷಕರೇ, 10,000 ಅವನು ಎಲ್ಲಾ ಖರ್ಚನ್ನ ತೆಗೆದ ಲಾಸ್ಟಿಗೆ ಅವ್ನು ಬರೇ ಏನ್ರೆ 2,000 ರುಪೀಸನ್ನ ಸೇವಿಂಗ್ ಮಾಡಿದಂದ್ರ ಪರ್ ಮಂತ್ 10,000 ಇನ್ಕಮ್ ಐತಿ. 10,000 8,000 ಎಲ್ಲ ಖರ್ಚಾತ. ಬಾಡಿಗೆ ಕಟ್ಟಿದ, ಆಮೇಲೆ ಅವ್ನು ಊಟ, ಅವ್ನು ಏನೇನು ಅರ್ವಿ ಗಿರ್ವಿ ಎಲ್ಲ ತೊಗೊಂಡು ನಾವು ಮೊಬೈಲ್ ರಿಚಾರ್ಜ್, ಪೆಟ್ರೋಲ್, ಗಾಡಿದ EMI ಎಲ್ಲ ತುಂಬಿ ಅವ್ನ ಕಡೆ ಏನ್ರೆ 2,000 ರುಪೀಸ್ ಪರ್ ಮಂತ್ ಉಳಿತಂತಂದ್ರೆ ವೀಕ್ಷಕರೇ, 2,000ಲೇನು ನೀವು ಕೋಟ್ಯಾಧಿಪತಿ ಆಗ್ಬೋದು. ಪ್ರತಿ ತಿಂಗಳು 2,000 ಉಳಿಸತನ ಇನ್ವೆಸ್ಟ್ ಮಾಡ್ರ. ಅದು ಹೆಂಗೆ ಅಂತ ಇವತ್ತಿನ ವಿಡಿಯೋನಾಗ ಈಗ ನೋಡೋಣ. ನೋಡ್ರಿ ವೀಕ್ಷಕರೇ, ಇದು ಕ್ಯಾಲ್ಕುಲೇಟರ್ ತೆಗ್ದೇನಿ, SIP ಕ್ಯಾಲ್ಕುಲೇಟರ್. ಇಲ್ಲಿ ನೋಡ್ರಿ, ಪರ್ ಮಂತ್ ನಿಮ್ಮ ಕಡೆ 2,000 ರುಪೀಸ್ ಉಳಿತಾವಂತ ತಿಳ್ಕೊರಿ. ಮಂತ್ಲಿ ಎಷ್ಟು ರೂಪಾಯಿದು ಇನ್ವೆಸ್ಟ್ ಮಾಡ್ತೀರಿ ಅಂತ ಅದಿಲ್ಲಿ ಬರೆಯೋದು. ಇಲ್ಲಿ 2,000 ಅಂತ ನಾ ಬರೀತೇನೆ. ಮತ್ತು ಇಲ್ಲಿ ರಿಟರ್ನ್ 20%. ಸ್ಟಾಕ್ ಮಾರ್ಕೆಟ್ನಾಗ ನೀವು ಇನ್ವೆಸ್ಟ್ ಮಾಡಿದ್ರಂದ್ರೆ ಚಲೋ ಕಂಪ್ನಿನಾಗ 20% ನಿಮಗೆ ಸಿಗ್ತೈತಿ. ಅಥವಾ ನೀವು ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ರೂ ನಡಿತೈತಿ. ಬಟ್ ಸ್ಟಾಕ್ ಮಾರ್ಕೆಟ್ನಾಗ ನೀವು 20 ಬಿಟ್ಟು 25-30% ರಿಟರ್ನ್ ತೆಗಿಬೋದು. ನೀವು ಒಬ್ಬ ಚಲೋ ಇನ್ವೆಸ್ಟರ್, ಚಲೋ ನಿಮ್ದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಚಲೋ ಕಂಪ್ನಿಯನ್ನು ಪಿಕ್ ಮಾಡಿದ ಅಂದ್ರೆ ವೀಕ್ಷಕರೇ ಖರೆ ನಾ 20% ರಿಟರ್ನ್ ಅಂತ ತಗೊಂಡಿದ್ದೀನಿ. 20% ರಿಟರ್ನ್ ನೀವು ತಿಂಗಳ 2,000 ರೂಪಾಯಿ ಒಂದು ಸ್ಟಾಕ್ನಾಗ ಅಥವಾ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ಬೇಕಾ, ಮತ್ತು ವರ್ಷಕ್ಕೆ 20% ರಿಟರ್ನ್ ಅನ್ನ ನಿಮ್ಗೆ ಸಿಗ್ಬೇಕು. ವೀಕ್ಷಕರೇ, ಇದೇ ಥರ ತಿಂಗಳ 2,000 ಇನ್ವೆಸ್ಟ್ ಮಾಡಿ ವರ್ಷ 20% ರಿಟರ್ನ್ ತೆಗೆದ್ರಿ ಅಂದ್ರೆ 23 ವರ್ಷ ತನಕ ಇದೇ ಥರ ಮಾಡಿದ್ರಿ ಅಂದ್ರೆ 2,000 ಇನ್ವೆಸ್ಟ್ ಮಾಡೋದ 20% ರಿಟರ್ನ್ ತೆಗಿಯೋದ ಮಾಡಿದ್ರಿ ಅಂದ್ರೆ ವೀಕ್ಷಕರೇ, ನಿಮ್ದು ಟೋಟಲ್ ವ್ಯಾಲ್ಯೂ ಎಷ್ಟಾಗ್ತೈತೆ ಅಂದ್ರೆ ಅಮೌಂಟ್ 23 ವರ್ಷನಾಗ 1,15,63,551 ರೂಪಾಯಿ ಆಗ್ತೈತಿ. ಅಂತಂದ್ರೆ ನೋಡಬಹುದು ವೀಕ್ಷಕರೇ, 2,000 ನೀವು ಸ್ಟಾಕ್ ಮಾರ್ಕೆಟ್ನಾಗ ಕರೋಡ್ಪತಿ ಆಗಕ್ಕೆ ಸಾಧ್ಯ ಐತಿ. ನೋಡಬಹುದು ವೀಕ್ಷಕರೇ, 2,000 ರೂಪಾಯಿ ಹಾಕ್ಬೇಕು, 20% ರಿಟರ್ನ್ ತೆಗಿಬೇಕು. ಮೇನ್ ಅಂದ್ರೆ ಅದ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಅಂದ್ರೆ ನೀವು ಒಂದು ಚಲೋ ಮ್ಯೂಚುವಲ್ ಫಂಡ್ ಹಾಕಿದ್ರು ಮ್ಯೂಚುವಲ್ ಫಂಡು 20% ಕೊಡ್ತಾವೆ ಈಗಿನ ಕಾಲನಾಗ. ಬಟ್ ಏನಂತಂದ್ರೆ ವೀಕ್ಷಕರೇ, ಟೈಮ್ ಪೀರಿಯಡ್ ನೋಡ್ಬೇಕು. ನೀವು 23 ವರ್ಷ ತನಕ ಇದು ರಿಪೀಟ್ ಮಾಡ್ಕೊತಾನೆ ಇರ್ಬೇಕು. ಅವಾಗ ನಿಮ್ಮ 1,15,63,551 ರೂಪಾಯಿ ಆಗ್ತಾವ. ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ 2,000 ರೂಪಾಯಿ ಪ್ರತಿ ತಿಂಗಳ 2,000 ರೂಪಾಯಿ ಇನ್ವೆಸ್ಟ್ ಮಾಡೀನಿ. ಅದು 23 ತನಕ ಎಷ್ಟಾಗ್ತದೆ ಅಂದ್ರೆ ಅದ್ರ ವ್ಯಾಲ್ಯೂ 5,52,000 ರೂಪಾಯಿ ಆಗ್ತೈತಿ. ಬಟ್ ನಿಮಗೆ 5,52,000ಕ್ಕೆ ಎಷ್ಟು ರಿಟರ್ನ್ ಸಿಗ್ತೈತೆ ಅಂದ್ರೆ ವೀಕ್ಷಕರೇ, 1,10,11,551 ರೂಪಾಯಿ ರಿಟರ್ನ್ ಸಿಗ್ತೈತಿ. ನೀವು ಟೋಟಲ್ ಇನ್ವೆಸ್ಟ್ ಮಾಡಿದ ಪ್ಲಸ್ ನಿಮಗೆ ರಿಟರ್ನ್ ಸಿಕ್ಕಿದ್ದರ ಅಮೌಂಟ್ ಕೂಡಿಸ್ರ ಈ ಅಮೌಂಟ್ ಬರ್ತೈತಿ 1,15,63,551 ರೂಪಾಯಿ. ತಿಳಿತ್ರಿ ವೀಕ್ಷಕರೇ, ಬರ್ರಿ ಇದ್ರಾಗ ಮೇನ್ ಪ್ರಾಬ್ಲಮ್ ಏನೈತಿ, ಇಷ್ಟು ಈಸಿ ಸ್ಟ್ರಾಟಜಿ ಐತಿ ಸ್ಟಾಕ್ ಮಾರ್ಕೆಟ್ನಾಗ ನೀವು ಶ್ರೀಮಂತ ಆಕ. ಬರೀ ಒಬ್ಬ ಸಾಮಾನ್ಯ ವ್ಯಕ್ತಿ 10,000 ಇನ್ಕಮ್ ಇದ್ದ ವ್ಯಕ್ತಿನೂ ಕರೋಡ್ಪತಿ ಆಗ್ಬೋದು. ಅಂದ್ರೂ ಯಾಕೆ ಆಗಂಗಿಲ್ಲ ಭಾಳ ಮಂದಿ ಅಂತ ಈಗ ತಿಳ್ಕೊಳ್ಳೋದು. ನೋಡ್ರಿ ವೀಕ್ಷಕರೇ, ಮೊನ್ನೆ ನಾ ಒಂದು ಪುಸ್ತಕ ಓದಾತೀನಿ. ಅದ್ರಾಗ ಬಿಲ್ ಗೇಟ್ಸ್ ಅವರ ವಾರೆನ್ ಬಫೆಟ್ ಅವ್ರಿಗೆ ಒಂದು ಕ್ವಶನ್ ಕೇರ್. ಏನ್ ಕ್ವಶನ್ ಕೇರ್ ಅಂದ್ರೆ, ಬಿಲ್ ಗೇಟ್ಸ್ ಅವ್ರ ನಿಮ್ದು ಸ್ಟ್ರಾಟಜಿ ಅಷ್ಟು ಈಸಿ ಐತಿ ಮತ್ತು ನೀವು ಆ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ಕೋಟ್ಯಾಧಿಪತಿ ನೀವು ಆಗಿರಿ ಅಂದ್ರೂ ಮಂದಿ ಯಾಕೆ ಆಗಂಗಿಲ್ಲ, ಮಂದಿ ಯಾಕೆ ಶ್ರೀಮಂತ ಆಗಂಗಿಲ್ಲ? ಈಸಿ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅದು ಮಂದಿ ಯಾಕೆ ಕೋಟ್ಯಾಧಿಪತಿ ಆಗಂಗಿಲ್ಲ? ನೀವು ಯಾಕೆ ವಾರೆನ್ ಬಫೆಟ್ ಆಗಿರಿ, ಬೇರೆದವ್ರು ಯಾಕೆ ಆಗಿಲ್ಲ ಅಂತ ಕ್ವಶನ್ ಕೇಳ್ತಾರೆ. ವಾರೆನ್ ಬಫೆಟ್ ಅವ್ರು ಏನು ಆನ್ಸರ್ ಕೊಡ್ತಾರೆ ಅಂದ್ರೆ ವೀಕ್ಷಕರೇ, ಅದಕ್ಕೆ ಎಲ್ಲರಿಗೂ ಬೇಗ ಶ್ರೀಮಂತ ಆಗೋದೈತಿ, ಬೇಗ ಕೋಟ್ಯಾಧಿಪತಿ ಆಗೋದೈತಿ. ಯಾರಿಗೂ ಸ್ಲೋ ನಿಧಾನವಾಗಿ ಕೋಟ್ಯಾಧಿಪತಿ ಯಾರಿಗೂ ಆಗೋದಿಲ್ಲ. ಇವತ್ತು ಮಕ್ಕೊಂದೇನಿ ನಾಳೆ ಎದ್ದು ತಕ ಅಂದ್ರೆ ರಾತ್ರಿ ಕೋಟ್ಯಾಧಿಪತಿ ಆಗೋದೈತಿ. ಹಣಾನ ಭಾಳ ಮಂದಿ ಕೋಟ್ಯಾಧಿಪತಿ ಆಗಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಧಿಪತಿ ಆಗ್ಬೇಕಂದ್ರೂ ಟೈಮ್ ಬೇಕಾಗ್ತೈತ್ರಿ. ನೋಡಬಹುದು ಎಷ್ಟು ಬೇಕಾಗ್ತೈತಿ ಟೈಮ, 23 ವರ್ಷ, 2,000 ನೀವು ತಿಂಗಳ SIP ಮಾಡ್ರ. SIP ಅಂದ್ರೆ ವೀಕ್ಷಕರೇ, SIPದ ಕನ್ನಡನಾಗ ನಾವು ಫುಲ್ ಫಾರ್ಮ್ ನೋಡಿದ್ರೆ ಏನಂತಂದ್ರೆ ವೀಕ್ಷಕರೇ, ವ್ಯವಸ್ಥಿತ ಹೂಡಿಕೆ ಯೋಜನೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ನೀವು ಏನ್ರಿ 2,000 ರೂಪಾಯಿ ಪ್ರತಿ ತಿಂಗಳ ಮಾಡಿದ್ರಿ ಅಂದ್ರೆ ನೀವು ಕೋಟ್ಯಾಧಿಪತಿ ಆಗ್ಬೋದು.
ಮೇನ್ ವೀಕ್ಷಕರೇ ಈ ಸ್ಟ್ರಾಟಜಿನಾಗ 2,000 ಇಂಪಾರ್ಟೆಂಟ್ ಇಲ್ಲ, 20% ರಿಟರ್ನ್ ಇಂಪಾರ್ಟೆಂಟ್ ಇಲ್ಲ. ಮೇನ್ ಏನು ಇಂಪಾರ್ಟೆಂಟ್ ಐತೆ ಅಂದ್ರೆ ವೀಕ್ಷಕರೇ ಟೈಮ್ ಪೀರಿಯಡ್. 23 ವರ್ಷ ತನಕ ನೀವು ಅದನ್ನು ಫಾಲೋ ಮಾಡಬೇಕಾಗ್ತೈತಿ. ಅಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಅದು ವಾರೆನ್ ಬಫೆಟ್ ಅವ್ರಿಗೆ, ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಇತ್ತನ ಅವ್ರು ಕರೋಡ್ಪತಿ ಆಗ್ಯಾರ. ಬಟ್ ಸಾಮಾನ್ಯ ವ್ಯಕ್ತಿ ಯಾಕೆ ಆಗಿಲ್ಲ ಅಂದರೆ ವೀಕ್ಷಕರೇ ಇದು ನೋಡ್ರಿ, ಇದು 23 ವರ್ಷ ತಾಳ್ಮೆ ಇರಂಗಿಲ್ಲ. ಇಷ್ಟೇ 23 ವರ್ಷ ಗಂಟಲೆ ಇನ್ವೆಸ್ಟ್ ಮಾಡೋದು ತಾಳ್ಮೆ ಇರಂಗಿಲ್ಲ. ಅದ ಕಾರಣ ಒಬ್ಬ ಸಾಮಾನ್ಯ ವ್ಯಕ್ತಿ ಕೋಟ್ಯಾಧಿಪತಿ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಈ ಪ್ಲ್ಯಾನನ್ನು ಅದೇ ಏನರ ವೀಕ್ಷಕರೀಗ ನೀವು ನಿಮ್ಮ ಪೇಮೆಂಟ್ ಹೆಚ್ಚಿತ್ತನ ನೀವು 4,000 ಮಾಡಿರಿ ಅಂದ್ರೆ ಮಂತ್ಲಿ SIP ಸೇಮ್ 20% 23 ಇಯರ್ಸ್ ತನಕ ನೀವು ಇಟ್ರೆ ಅಂದ್ರೆ ವೀಕ್ಷಕರೇ ನೋಡ್ಬೋದು ನೀವು ಮ್ಯಾಜಿಕ 2,31,27,102 ರೂಪೀಸ್ ಆಗ್ತಾವ. ನೋಡಬೋದು ವೀಕ್ಷಕರೇ, ಬರೀ 2,000 ಹೆಚ್ಚು ಮಾಡಿದ್ರಿಂದ ಮತ್ತೊಂದು ಕೋಟಿ ಹೆಚ್ಚಾತ. ಇದು ಪವರ್ ಐತ್ರಿ ಕಂಪೌಂಡಿಂಗ್ದು. ಇದ್ರ ಬಗ್ಗೆ ಎಲ್ಲ ನಾವು ಇನ್ನೂ ಡೀಟೇಲ್ದಾಗ ಕಲಿಯೋನು. ನೀವು ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡಿ 20% ರಿಟರ್ನ್ ತೆಗಿಯೋಕ್ಕಾಗಲಿಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಯಾವ್ದು ಬೆಸ್ಟ್ ನಾವು ಪಿಕ್ ಮಾಡ್ಬೇಕಂತ ಮ್ಯೂಚುವಲ್ ಫಂಡದ್ದು ಸೀರೀಸ್ ಹಾಕ್ತೇನೆ. ಈಗ ಸದ್ಯ ನಾ ಟೆಕ್ನಿಕಲ್ ಅನಾಲಿಸಿಸ್ದ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್ ಹಾಕತ್ತೀನಿ. ಟೆಕ್ನಿಕಲ್ ಅನಾಲಿಸಿಸ್ ಮುಗಿನ ಫಂಡಾಮೆಂಟಲ್ ಕಲಿಯೋನು. ಫಂಡಾಮೆಂಟಲು ಭಾಳ ಇಂಪಾರ್ಟೆಂಟ್ ರೀ. ಫಂಡಾಮೆಂಟಲ್ ನೀವು ಕಲಿತ್ರೆ ಅಂದ್ರೆ ಈ 20% 30% ರಿಟರ್ನ್ ತೆಗಿಯೋವಂಥ ಕಂಪ್ನಿನೂ ನೀವು ಪಿಕ್ ಮಾಡ್ಬೋದಾ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ನಿಮಗೆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ ಮಾಡೋಕೆ ಮತ್ತು ನಂಗೆ ಧೈರ್ಯ ಆಗಂಗಿಲ್ಲ ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ ಮಾಡೋಕೆ ಅವ್ರಿಗೆ ಮ್ಯೂಚುವಲ್ ಫಂಡನ್ನು ಯಾವ ಬೆಸ್ಟ್ ಮ್ಯೂಚುವಲ್ ಫಂಡ್ ನಾವು ಪಿಕ್ ಮಾಡ್ಬೋದು ಅಂತ ಅದ್ರದ್ದು ಸೀರೀಸ್ನ ಕನ್ನಡನ ಹೇಳಿದ್ದೀನಿ. ಎಲ್ಲ ವಿಡಿಯೋಗಳು ಫ್ರೀನೇ ಇರ್ತಾವೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಿಳಿದ್ರಿ ವೀಕ್ಷಕರೇ ಇಷ್ಟೇ ಐತಿ ವಿಡಿಯೋ. ಈ ವಿಡಿಯೋದ ಮೇನ್ ಏನಂತಂದ್ರೆ ವೀಕ್ಷಕರೇ ಶೇರ್ ಮಾರ್ಕೆಟ್ ಇದು ಒಂದು ತಾಳ್ಮೆದ ಗೇಮ್ ಐತ್ರಿ. ನಿಮಗೆ ಮೇನ್ ತಾಳ್ಮೆ ಇರಬೇಕು. 4,000 ರೂಪಾಯಿ ರೀ ಯಾರು ಬೇಕಾದ್ರೂ ಹೂಡಿಕೆ ಮಾಡ್ಬೋದು. ಯಾಕಂದ್ರೆ ವೀಕ್ಷಕರೇ ತಿಂಗಳಿನಾಗ 4,000 ರೂಪಾಯಿ ಎಲ್ಲರಿ ಹೋಟೆಲ್ನಾಗ ಊಟ ಮಾಡ್ರನ್ನ ಹೋಗ್ಬಿಡ್ತಾವೆ. ಆ 4,000 ರೂಪಾಯಿ ಹೂಡಿಕೆ ಮಾಡೋದು ಇಂಪಾರ್ಟೆಂಟ್ ಇಲ್ಲ. 20% ರಿಟರ್ನು ನೀವು ಚಲೋ ಕಂಪ್ನಿ ಫಂಡಾಮೆಂಟಲ್ ಚಲೋ ಇದ್ದಿದ್ದು ಕಂಪ್ನಿನ ಇನ್ವೆಸ್ಟ್ ಮಾಡಿದ್ರೆ 20% ರಿಟರ್ನು ನಿಮಗೆ ಸಿಗ್ಬೋದು. ಅದ್ರಾಗೇನು ದೊಡ್ಡ ಮಾತಿಲ್ಲ. ನಮ್ಮ ಇಂಡಿಯಾ ಅಂತ ದೇಶನಾಗ 20% ಏನು ಕಣ್ಮುಚ್ಚಿ ಸಿಗ್ತಾವೆ. ಭಾಳ ಕಂಪ್ನಿಗಳು ಕೊಡ್ತಿರ್ತಾವೆ. ಬಟ್ ಏನು ಮೇನ್ ಗೇಮ್ ಐತೆ ಅಂದ್ರೆ ವೀಕ್ಷಕರೇ 23 ವರ್ಷ ಗಂಟಲೆ ನೀವು ಹೂಡಿಕೆ ಮಾಡ್ಬೇಕು. ಅದು ಮೇನ್ ಗೇಮ್ ಐತಿ. ಅದು 23 ವರ್ಷ ಗಂಟಲೆ ಹೂಡಿಕೆ ಮಾಡ್ಬೇಕಂದ್ರೆ ಭಾಳ ತಾಳ್ಮೆ ಬೇಕಾ. ಆ ತಾಳ್ಮೆ ಎಲ್ಲರಿಗೂ ಇರಂಗಿಲ್ಲ. ಅದಕ್ಕರನ್ನ ಭಾಳ ಮಂದಿ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕನ ಕಳ್ಕೊತಾರೆ ಮತ್ತು ಭಾಳ ಮಂದಿ ರೊಕ್ಕನ ಮಾಡೋಕೆ ಸಾಧ್ಯ ಇಲ್ಲ ಸ್ಟಾಕ್ ಮಾರ್ಕೆಟ್ನಾಗ. ಇವೆಲ್ಲದ್ರ ಬಗ್ಗೆ ಕಲಿತು ನಾವು ಒಂದು ಫೈನಾನ್ಷಿಯಲಿ ಫ್ರೀಡಮ್ ಆಗೋನು. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಪರ್ಸನಲ್ ಫೈನಾನ್ಸ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲದ್ರ ಬಗ್ಗೆ ಚಲೋ ವಿಡಿಯೋ ಮಾಡ್ತಿರ್ತೇನೆ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ವಿಡಿಯೋ ಲೈಕ್ ಮಾಡಿರಿ. ನನ್ನ ಒಂದು ಪ್ಲೇ ಲಿಸ್ಟ್ ಐತಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ. ಅದ್ರಾಗ ನಾ ಈಗ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತೇನೆ. ನೆಕ್ಸ್ಟ್ ಫಂಡಾಮೆಂಟಲ್ ಅನಾಲಿಸಿಸ್ ಹೇಳ್ತೇನೆ. ಆ ಥರ ಆಗೋಣ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಕಲಿಯೋನು. ನಾನು ವೀಕ್ಷಕರೇ ಎಲ್ಲ ವಿಡಿಯೋಗಳು ಫ್ರೀ ಇರ್ತಾವೆ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.